ಸೆಷನ್ ಅಲ್ಲಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತೇವೆ. ಸೊ ಫಸ್ಟ್ ಆಫ್ ಆಲ್ we will discuss what are F block elements. Okay, definition. F block elements to definition ಅನ್ನು ಡಿಸ್ಕಸ್ ಮಾಡ್ತೇವೆ. ನಂತರ we will discuss classification of F block elements. That is, F block elements has been classified into lanthanides and actinides. Then we will discuss lanthanides in particular. ನಾವು lanthanides ಅನ್ನು ಪರ್ಟಿಕ್ಯುಲರ್ ಆಗಿ ತಗೊಂಡು ಡಿಸ್ಕಸ್ ಮಾಡ್ತೇವೆ. ಅಂದರೆ ಲ್ಯಾಂಥನೈಡ್ಸ್ ಅಂದರೆ ಏನು, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಮತ್ತು ಅವುಗಳದ್ದು ಲಕ್ಷಣಗಳು ಏನು, ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಲ್ಯಾಂಥನೈಡ್ಸ್. ನಾವು ಹೇಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ದು ಪ್ರಾಪರ್ಟೀಸನ್ನು ನೋಡಿದ್ವಿ, ಲೈಕ್ ಹೌ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ಸ್ ಆಕ್ಸಿಡೇಷನ್ ಸ್ಟೇಟ್ಸ್ ಆ್ಯಂಡ್ ವಾಟ್ ಈಸ್ ದಿ ಟ್ರೆಂಡ್ ಆಫ್ ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯೇ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ವಾಟ್ ಅಬೌಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಮೆಲ್ಟಿಂಗ್ ಪಾಯಿಂಟ್. ಸೊ ಇನ್ ದ ಸೇಮ್ ಮ್ಯಾನರ್ ಲ್ಯಾಂಥನೈಡ್ಸ್ಗೂ ಕೂಡ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಲ್ಯಾಂಥನೈಡ್ಸ್ ಹೇಗಿರುತ್ತೆ, ಮತ್ತು ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯೇ ಆಫ್ ಲ್ಯಾಂಥನೈಡ್ಸ್ ಹೇಗೆ ಚೇಂಜ್ ಆಗುತ್ತೆ ಲೆಫ್ಟ್ ಟು ರೈಟ್, ಅಂದರೆ ಅಲಾಂಗ್ ದಿ ಪೀರಿಯಡ್. ಮತ್ತು ವಾಟ್ ಯು ಮೀನ್ ಬೈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸಿ ಲ್ಯಾಂಥನೈಡ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೆಫ್ಟ್ ಟು ರೈಟ್ ಹೋಗ್ತಾ ಇರಬೇಕಾದ್ರೆ ಅಟಾಮಿಕ್ ರೇಡಿಯೇ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಸೊ ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ, ಅಟಾಮಿಕ್ ರೇಡಿಯೇ ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಅದನ್ನು ನಾವು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಹಾಗಂದ್ರೆ ಏನು, ವಿಲ್ ಸ್ಟಡಿ ಇನ್ ಡೀಟೇಲ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಸೊ ಆ ರೀತಿ ಆಗೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ. ಸೊ ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 mark ಕ್ವಶನ್ ಫ್ರಮ್ ದಿಸ್ ಸೆಗ್ಮೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ದೆನ್ ವಿ ವಿಲ್ ಸ್ಟಡಿ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಲ್ಯಾಂಥನೈಡ್ಸ್. ಓಕೆ, ಸೊ ಇಷ್ಟನ್ನು ಡಿಸ್ಕಸ್ ಮಾಡಿದರೆ ಲ್ಯಾಂಥನೈಡ್ಸ್ ಟು ಕಂಪ್ಲೀಟ್ ಮುಗಿಯುತ್ತೆ. Then we will take actinides in particular and then we will discuss more about actinides, like actinides ಅಂದ್ರೆ ಏನು, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ನೆಕ್ಸ್ಟ್ ಪ್ರಾಪರ್ಟೀಸ್ ಅವುಗಳದ್ದು ಲಕ್ಷಣಗಳು ಏನು, ಲೈಕ್ ವಾಟ್ ಅಬೌಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ actinides and what do we mean by actinide contraction, same similar to lanthanide contraction itself. ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ತೇವೆ and its consequences. Then you will discuss physical and chemical properties of actinides. Then after that, once ನಾವು ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಅನ್ನು ಕಂಪ್ಲೀಟ್ ಡಿಸ್ಕಸ್ ಮಾಡಾದ್ಮೇಲೆ we will see the difference between lanthanides and actinides. Okay, ಒಂದು ಟೇಬಲ್ ಬರುತ್ತೆ, ವೆರಿ ಸಿಂಪಲ್ ಟೇಬಲ್. So we will study the difference between lanthanides and actinides there. Then at last we will discuss ಅಪ್ಲಿಕೇಶನ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಂದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ನಾವು ಎಲ್ಲ ಯೂಸ್ ಮಾಡ್ತೀವಿ, ಅದರಿಂದ ಏನೇನು ಯೂಸಸ್ ಇದೆ ಅದನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಫಸ್ಟ್, ಆಸ್ ಪರ್ ಅವರ್ ಪ್ಲಾನ್, ಲೆಟ್ ಅಸ್ ಮೂವ್ ಟುವರ್ಡ್ಸ್ ಡೆಫಿನೇಷನ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ನಿಮಗೆ ಸ್ಲೈಡಲ್ಲಿ ಕಾಣ್ತಾ ಇದೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ದೋಸ್ ಇನ್ ವಿಚ್ ಡಿಫ್ರೆನ್ಶಿಯೇಟಿಂಗ್ ಆರ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಎಫ್ ಸಬ್ಶೆಲ್ ಅಂತ. ಅಂದರೆ ಯಾವುದಾದ್ರೂ ಎಲಿಮೆಂಟ್ಸ್ ಅಲ್ಲಿ ಕೊನೆ ಎಲೆಕ್ಟ್ರಾನು ಅಥವಾ ಡಿಫ್ರೆನ್ಶಿಯೇಟಿಂಗ್ ಎಲೆಕ್ಟ್ರಾನು ಎಫ್ ಆರ್ಬಿಟಲ್ ಅನ್ನ ಎಂಟರ್ ಆದ್ರೆ ಅಥವಾ ಎಫ್ ಸಬ್ಶೆಲ್ ಅನ್ನ ಎಂಟ್ರಿ ಆಗ್ತಿದೆ ಅಂತಂದ್ರೆ ಅಂತ ಎಲಿಮೆಂಟ್ಸ್ ಅನ್ನ ನಾವು ಏನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ನಾವು ಒನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನಿಮಗೆ ಗೊತ್ತಾಗುತ್ತೆ. ದೆನ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂಡ್ ರೇರ್ ಅರ್ತ್ ಮೆಟಲ್ಸ್. ಸಿ ಯಾಕೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ರೇರ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ತುಂಬಾ ಸ್ಕೇರ್ಸ್ ಇನ್ ನೇಚರ್, ಅಂದ್ರೆ ತುಂಬಾ ಕಡಿಮೆ, ದೇರ್ ಅಬೆಂಡೆನ್ಸ್ ಇಸ್ ವೆರಿ ವೆರಿ ಲೋ. ಸೊ ಅರ್ತ್ ಅಲ್ಲಿ ಅದರದ್ದು ಅವೈಲಬಿಲಿಟಿ ಅಥವಾ ಅಬೆಂಡೆನ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಅವುಗಳನ್ನು ನಾವು ರೇರ್ ಅರ್ತ್ ಮೆಟಲ್ಸ್ ಅಂತ ಕರಿತೇವೆ. ಮತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಸಿ ಯು ಕ್ಯಾನ್ ಸಿ ಪೀರಿಯಡಿಕ್ ಟೇಬಲ್. As you know that first 2 groups are known as S block elements. These last 6 groups are known as P block elements. Middle groups are known as D block elements. These lower bottom groups are known as F block elements. So actually we have studied that D block elements are also known as transition metals or transition elements. Yake? See, generally S block elements are metallic in nature. P block elements are non-metallic in nature. ಸೊ ಮೆಟಾಲಿಕ್ ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ಇಂದ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ಗೆ ಥ್ರೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ವಯಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಾಗ್ತಿದೆ, ಟ್ರಾನ್ಸಿಷನ್ ಆಗ್ತಿದೆ. ಸೊ ಮೆಟಾಲಿಕ್ ಇಂದ ನಾನ್ ಮೆಟಾಲಿಕ್ಗೆ ವಯಾ ಡಿ ಬ್ಲಾಕ್ ಎಲಿಮೆಂಟ್ಸ್
ಟ್ರಾನ್ಸಿಷನ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಬಟ್ ನಮ್ಮ ಡಿಸ್ಕಷನ್ ಏನು ಅಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಯಾಕೆ ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಟ್ರಾನ್ಸಿಷನ್ ಮೆಟಲ್ಸ್. ವೈ? ಬಿಕಾಸ್ ಸಿ, ನೀವು ಸ್ಲೈಡ್ ಅಲ್ಲಿ you can see atomic numbers. So what is the atomic number of xenon? 54. Then cesium 55, barium 56, 57th element ಯಾವುದು? lanthanum, 58 cerium, 59. ಸೊ ಈ ರೀತಿ ಹೋಗುತ್ತೆ. ಲುಟೇಷಿಯಂ 71, ಇದು 71 ಆದ್ಮೇಲೆ 72 ಎಲ್ಲಿದೆ? ಇಲ್ಲಿದೆ 72, 73, 74. ಸೊ ಈ ರೀತಿ ಹೋಗುತ್ತೆ. ಸೊ ಇಲ್ಲಿ ನಿಮಗೆ 86 ರಾಡಾನ್, 89, 87 ಫ್ರಾನ್ಸಿಯಂ, 88 ರೇಡಿಯಂ, 89 ಆಕ್ಟಿನಿಯಂ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನಂತರ ಕಂಟಿನ್ಯೂಯೇಷನ್ ಹೀಗೆ ಹೋಗುತ್ತೆ. ನಂತರ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 103, 104 ನಿಮಗೆ ಇಲ್ಲಿದೆ. ಸೊ ಹಾಗೆ ನಿಮಗೆ ಈ ರೀತಿ ಕಂಟಿನ್ಯೂಯೇಷನ್ ಇರುತ್ತೆ. ಸೊ ಒಟ್ಟಾರೆ ನಿಮಗೆ ಇಲ್ಲಿ ನೋಡೋದಾದ್ರೆ, as you know that elements have been arranged in the increasing order of their atomic number. That is the modern periodic law statement given by Mosley. ಅದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಿಮಗೆ ಆಕ್ಚುಯಲ್ ಆಗಿ ಅಟಾಮಿಕ್ ನಂಬರ್ ವೈಸ್ ನಾವು ಅರೇಂಜ್ ಮಾಡೋದಾದ್ರೆ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗಳನ್ನ ಎಲ್ಲಿ ಅರೇಂಜ್ ಮಾಡಬೇಕಿತ್ತು? ಇದ್ರ ಮಧ್ಯೆ ಅರೇಂಜ್ ಮಾಡಬೇಕಿತ್ತು. ಡಿ ಬ್ಲಾಕ್ ಎಲಿಮೆಂಟ್ಸ್ ಮಧ್ಯೆ ಅರೇಂಜ್ ಮಾಡಬೇಕಿತ್ತು. ಸೊ ಸಿನ್ಸ್ ಇದನ್ನ ನಾವು ಅದರ ಮಧ್ಯೆ ಅರೇಂಜ್ ಮಾಡಬೇಕಿತ್ತು ಅನ್ನೋ ವಿಚಾರದಿಂದ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಮಧ್ಯದಲ್ಲಿ ಇರಬೇಕಾಗಿತ್ತು ಈ ಎಲಿಮೆಂಟ್ಸ್ಗಳು. ಅದಕ್ಕೆ ಅವುಗಳನ್ನ ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಬಟ್ ನಾವು ಯಾಕೆ ಇದನ್ನು ಸಪರೇಟ್ ಆಗಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಇವುಗಳದ್ದು ಪ್ರಾಪರ್ಟಿ ಅಥವಾ ಲಕ್ಷಣಗಳು ಅಥವಾ ಇದರದ್ದು ಅಟಾಮಿಕ್ ರೇಡಿಯೇ ಆಗ್ಬೋದು, ಫಿಸಿಕಲ್ ಪ್ರಾಪರ್ಟಿ ಆಗ್ಬೋದು, ಕೆಮಿಕಲ್ ಪ್ರಾಪರ್ಟಿ ಆಗ್ಬೋದು, ಇವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ತರ ಇಲ್ಲ, ತುಂಬಾ ಡಿಫ್ರೆಂಟ್ ಇದೆ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ಗಳು ತುಂಬಾನೇ ವಿಭಿನ್ನವಾಗಿದೆ. ಸೊ ಆ ಕಾರಣಕ್ಕಾಗಿ ಇದನ್ನ ನಾವು ಸಪರೇಟ್ ಆಗಿ ಗ್ರೂಪ್ ಮಾಡಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ನೇಮ್ ಮಾಡಿದೀವಿ ಅಷ್ಟೇನೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಇಂಟು 2 categories. One is lanthanides and another one is actinides. So lanthanides ಅಂತಂದ್ರೆ ಫಸ್ಟ್ ಸೀರೀಸ್, ಆಲ್ಸೋ ನೋನ್ ಆಸ್ 4F series. actinides ಅಂತಂದ್ರೆ 5F series. ಸೊ ನೀವು ಪೀರಿಯಡಿಕ್ ಟೇಬಲ್ ಅಲ್ಲಿ ನೋಡಬಹುದು. ಸೊ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ಹಿಯರ್ lanthanides 4F series, ಇದು actinides 5F series ಇದು. ಓಕೆ, ದೆನ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ನೋಬಲ್ ಗ್ಯಾಸ್ N-2F 1 to 14, N-1 D 0 to 1, NS2. ನಾನು ನಿಮಗೆ ಕ್ಲಾಸಲ್ಲಿ 0 to 1 ಅನ್ನ 0 to 10 ಅಂತ ಹೇಳ್ಬಿಟ್ಟಿದ್ದೆ. ಐ ಆಮ್ ಸಾರಿ ಫಾರ್ ದಟ್. ಆಕ್ಚುಲಿ ಅದು 0 to 1 ಕರೆಕ್ಟ್. ಯಾಕೆಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಡಿ ಸಬ್ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 1 ಎಲೆಕ್ಟ್ರಾನ್ ಇರುತ್ತೆ ಅಷ್ಟೇನೆ. ಈ ಒಂದು ಡಿ ಸಬ್ಶೆಲ್ಗೆ 10 ಎಲೆಕ್ಟ್ರಾನ್ಸ್ ಅನ್ನ ಅಕೊಮೊಡೇಟ್ ಮಾಡಬಹುದು ನಾವು. ಬಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗಳು ಎಷ್ಟನ್ನ ಅಕೊಮೊಡೇಟ್ ಮಾಡ್ಕೊಳ್ಳುತ್ತೆ? ಮ್ಯಾಕ್ಸಿಮಮ್ 1. ಸೊ ಅದಕ್ಕೆ ಅದನ್ನ D0 to 1 NS2 ಅಂತ ಬರ್ತಿದ್ದೀವಿ. ಸೊ ನಾವು ಒನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಿಸ್ಕಸ್ ಮಾಡಿದಾಗ ನಿಮಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಆಲ್ ಆರ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ನಾವು as I told you earlier, we will take lanthanides in particular and we will discuss in detail. Okay, so lanthanides. What are lanthanides? So in lanthanides, last electron enters 4F subshell. See, lanthanides are known as 4F series elements because last electron enters 4F subshell. In lanthanides, there are 14 elements. Following lanthanum, ಅಂದರೆ lanthanum ಆದ್ಮೇಲೆ ಇರುವಂತಹ 14 ಎಲಿಮೆಂಟ್ಸ್ ಗಳು lanthanides. ಸೊ ಇಲ್ಲಿಂದ ಇಲ್ಲಿಗೆ ಸೀರಿಯಂ ಟು ಲುಟೇಷಿಯಂ. ಸಿ, ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್. ಲ್ಯಾಂಥನೈಡ್ಸ್ ಅಂತಂದ್ರೆ ಲ್ಯಾಂಥನಮ್ ಇಂದ ಲುಟೇಷಿಯಂ ಅಲ್ಲ. ಸಿ, ಲ್ಯಾಂಥನೈಡ್ಸ್ ಆರ್ ನಥಿಂಗ್ ಬಟ್ 14 ಎಲಿಮೆಂಟ್ಸ್. ಆಫ್ಟರ್ ಲ್ಯಾಂಥನಮ್ ಅಂದ್ರೆ ಇಲ್ಲಿಂದ ಸೀರಿಯಂ ಇಂದ 1 2 3 4 5 6 7 8 9 10 11 12 13 14.
So these 14 elements after lanthanum ಅಥವಾ from cerium to lutetium are known as lanthanides. ಬಟ್ ಲ್ಯಾಂಥನಮ್ ಅನ್ನು ಯಾಕೆ ಇಲ್ಲಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಟಾಮಿಕ್ ನಂಬರ್ ಆಫ್ ಲ್ಯಾಂಥನಮ್ ಇಸ್ 57. ಆಕ್ಚುಲಿ ಸ್ಪೀಕಿಂಗ್ ಲ್ಯಾಂಥನಮ್ ಇಲ್ಲಿರಬೇಕಿತ್ತು 57. ಬಟ್ ಲ್ಯಾಂಥನಮ್ ಅನ್ನು ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಲ್ಯಾಂಥನಮ್ಗೆ ಪ್ರಾಪರ್ಟಿ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ತರ ಇದೆ. ಈ ಲ್ಯಾಂಥನಮ್ಗೆ ಪ್ರಾಪರ್ಟಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ತರ ಇಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ಎಫ್ ಬ್ಲಾಕ್ ಜೊತೆ ಮರ್ಜ್ ಮಾಡಿ ಇಲ್ಲೇ ಸೇರಿಸಿದ್ದಾರೆ. ಸೊ ಲ್ಯಾಂಥನೈಡ್ಸ್ ಆರ್ ನಥಿಂಗ್ ಬಟ್ ಸೀರಿಯಂ ಟು ಲುಟೇಷಿಯಂ ಆರ್ ಲ್ಯಾಂಥನಮ್ ಆದ್ಮೇಲೆ ಇರುವಂತಹ ಎಲಿಮೆಂಟ್ಸ್ಗಳು. ಬಟ್ ಇಲ್ಲಿದೆ ಅಂತ ಹೇಳಿದ್ರೆ ನೀವು ಇದನ್ನು ಕೂಡ ಲ್ಯಾಂಥನೈಡ್ಸ್ಗೆ ಇನ್ಕ್ಲೂಡ್ ಮಾಡಬಾರದು. ಓಕೆ, ಸೊ 1 ಪಾಯಿಂಟ್. ಅದೇ ತರ ಆಕ್ಟಿನೈಡ್ಸ್ ಕೂಡ ಸೇಮ್. ಆಕ್ಟಿನೈಡ್ಸ್ ಅಂದ್ರೆ ಥೋರಿಯಂ ಟು ಲಾರೆನ್ಶಿಯಂ, 14 ಎಲಿಮೆಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಥೋರಿಯಂ ಟು ಲಾರೆನ್ಶಿಯಂ. ಆಕ್ಟಿನಮ್ ಕೂಡ ನಿಮಗೆ ಇನ್ಕ್ಲೂಡ್ ಆಗೋದಿಲ್ಲ, ಸಿನ್ಸ್ ಇದರದ್ದು ಪ್ರಾಪರ್ಟಿ ಈ ಎಲಿಮೆಂಟ್ಸ್ ತರ ಇದೆ ಅಂತ ಹೇಳಿ ಇಲ್ಲಿಟ್ಟಿದ್ದಾರೆ ಅಷ್ಟೇನೆ. ಸೊ I think you got this point. Now let us discuss general electronic configuration of lanthanides. So slide ಅಲ್ಲಿ ನಿಮಗೆ ಗೊತ್ತಿದೆ, general electronic configuration of lanthanides is nothing but xenon, the noble gas, ಇದು nearest noble gas. ಆಮೇಲೆ 4f1 to 14, 5d0 to 1, 6s2. ಹೌದು, ನೀವು ಯಾಕೆಂದ್ರೆ ಈ ಲ್ಯಾಂಥನೈಡ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ ಇಲ್ಲಿ ನಿಮಗೆ 6s2 ಇದೆ. ಸೊ 6s2. ನೆಕ್ಸ್ಟ್ 5d01 0 to 1 ಅಂದ್ರೆ 5d ಸಬ್ಶೆಲ್ ಅಲ್ಲಿ ಮಿನಿಮಮ್ 0 ಎಲೆಕ್ಟ್ರಾನ್ಸ್, ಲೈಕ್ ಇಲ್ಲಿದೆ ನೋಡಿ, ಮಿನಿಮಮ್ 0 ಎಲೆಕ್ಟ್ರಾನ್ಸ್, ಮ್ಯಾಕ್ಸಿಮಮ್ 1 ಎಲೆಕ್ಟ್ರಾನ್, ಮ್ಯಾಕ್ಸಿಮಮ್ 1 ಎಲೆಕ್ಟ್ರಾನ್ ಇಟ್ ಕ್ಯಾನ್ ಅಕೊಮಡೇಟ್. ನೆಕ್ಸ್ಟ್ 4f1 to 14. ಸೊ 4f ಸಬ್ಶೆಲ್ ಅಲ್ಲಿ 1 ರಿಂದ ಅಪ್ ಟು 14 ತನಕ ಅಕೊಮಡೇಟ್ ಮಾಡ್ಕೋಬಹುದು ಅದು. ಸೊ ದಿಸ್ ಇಸ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ lanthanides. So now let us discuss how to write electronic configuration. So very important. So you'll observe ಮಾಡಿ, let me change the color of the pen. ಸೊ ನಿಮಗೆ ಲೋವರ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು, ಹೇಗೆ ನೀವು ಸಬ್ಶೆಲ್ ಅನ್ನ ಬರೀತೀರಾ ಆಸ್ ಪರ್ ದಿ ಅಫ್ಬೋ ಪ್ರಿನ್ಸಿಪಲ್, ಅಂದ್ರೆ ಇನ್ಕ್ರೀಸಿಂಗ್ ಎನರ್ಜಿ ಲೆವೆಲ್ ಅಲ್ಲಿ ಬರೀತೀರಾ. ಲೈಕ್ ಫಸ್ಟ್ ವಿಲ್ ರೈಟ್ 1s, then 2s 2p, 3s 3p, like that we will write in the increasing energy order, right? ಸೊ ನಾನು ನಿಮಗೆ ಒಂದು ಸಣ್ಣ ಶಾರ್ಟ್ ಕಟ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ವಿಲ್ ರೈಟ್ ವಿತ್ ಸ್ಟಾರ್ಟ್ ವಿತ್ 1s, then 2s 2p, 3s 3p, 4s 4p, 5s 5p, 6s 6p, then 7s 7p. We will write like this. So first you can write 1s, then 2s 2p, 3s 3p, 4s 4p, 5s 5p, 6s 6p, 7s 7p. 4s ಮತ್ತೆ 4p ಮಧ್ಯೆ 3d ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ. 5s 5p ಮಧ್ಯೆ 4d, 6s 6p ಮಧ್ಯೆ 5d, 7s 7p ಮಧ್ಯೆ 6d. then again 6s 6p ಮಧ್ಯೆ 4f ಒಂದು ಆಡ್ ಆಗುತ್ತೆ, 7s 7p ಮಧ್ಯೆ 5f ಒಂದು ಆಡ್ ಆಗುತ್ತೆ. ಸೊ ನೀವು ಈ ಸೀರೀಸ್ ನ ನೆನಪಿಟ್ಕೋಬೇಕು ಅಂದ್ರೆ ಐದರ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಡಯಾಗ್ರಾಮ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐದರ್ ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್, ನಾನು ಹೇಗೆ ಹೇಳಿದೆ ಆ ರೀತಿ ನೀವು ನೆನ್ಪಿಟ್ಕೋಬಹುದು. ಬಟ್ ನಿಮಗೆ ಬೇಸಿಕ್ಸ್ ಸ್ಟ್ರಾಂಗ್ ಇದ್ರೆ ಈ ರೀತಿ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ನೀವು ವರ್ಡ್ ಆಫ್ ಮೌತ್ ತರ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ಬೋದು. ಸೊ ಇಟ್ಸ್ ಯುವರ್ ವಿಶ್. ಸೊ ನೀವು ಹೇಗೆ ನೆನ್ಪಿಟ್ಕೋಬೇಕು ಆ ರೀತಿ ನೆನ್ಪಿಟ್ಕೊಳ್ಳಿ. Now let us start writing electronic configuration. First lanthanum. Actually ಇದು ಲ್ಯಾಂಥನೈಡ್ ಸೇರೋದಿಲ್ಲ, ಬಟ್ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಓಕೆ, ವಾಟ್ ಇಸ್ ಅಟಾಮಿಕ್ ನಂಬರ್ 57. ಹೇಗೆ ಫಿಲ್ ಮಾಡ್ತೀರಾ, 1s2, 2s2, 2p6, 3s2, 3p6, 4s2, 3d10, d can accommodate 10 electrons, 4p6, 5s2, 4d10, 5p6, 6s2. ಓಕೆ, ಸೊ ಇಲ್ಲಿ ತನಕ ಎಷ್ಟಾಯಿತು ಎಲೆಕ್ಟ್ರಾನ್ಸು, 2 + 2 4, 10, 12, 18, 20, 30, 36, 38, 48, 54, 56. ಸೊ ಇಲ್ಲಿ ತನಕ 56 ಎಲೆಕ್ಟ್ರಾನ್ಸ್ ಫಿಲ್ ಆಯಿತು.
ಸೊ ಇನ್ನೊಂದು ಎಲೆಕ್ಟ್ರಾನ್ ಅಂದರೆ 57 ಅಲ್ವಲ್ಲ ಅಂತ ನಮಗೆ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಫಿಲ್ ಮಾಡ್ತೀರಾ 5d1 ಅಲ್ಲಿ ಫಿಲ್ ಮಾಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಲ್ಯಾಂಥನಮ್ ಇಸ್ ನಾಟ್ ಎಫ್ ಬ್ಲಾಕ್ ಎಲಿಮೆಂಟ್, ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲ ಅದು. ಸೊ ಅದಕ್ಕೆ ಲಾಸ್ಟ್ ಎಲೆಕ್ಟ್ರಾನ್ ಎಫ್ ಆರ್ಬಿಟಲ್ಗೆ ಎಂಟರ್ ಆಗೋದಿಲ್ಲ. ದಟ್ ವಿಲ್ ಎಂಟರ್ ಇಂಟು 5d ಸಬ್ಶೆಲ್. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ರೈಟ್. ಬಟ್ ಥಿಂಗ್ ಏನು ಅಂತ ಹೇಳಿದ್ರೆ ಅಪ್ ಟು 54 ಅಂದರೆ ಅಪ್ ಟು 5p ಎಷ್ಟಿರುತ್ತೆ, 54 ಇರುತ್ತೆ. 54 ಇಸ್ ನಥಿಂಗ್ ಬಟ್ xenon, ನೋಬಲ್ ಗ್ಯಾಸ್. ಸೊ ನೀವು ಲೋವರ್ ಕ್ಲಾಸಲ್ಲಿ ಹೋಗಿರ್ತೀರಾ ನಿಯರೆಸ್ಟ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ. ಸೊ ಆಸ್ ಪರ್ ದಟ್ ಅಪ್ ಟು 54 1s2 2s2 ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಯು ಕ್ಯಾನ್ ರೈಟ್ xenon. ಓಕೆ, xenon ಆದ್ಮೇಲೆ ಏನು ಬರೀತೀರಾ ಇಲ್ಲಿ 5d1 6s2, or you can write 6s2 5d1. ಬಟ್ ನಾವು ಇನ್ಕ್ರೀಸಿಂಗ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ ಬರೆಯೋದ್ರಿಂದ ಬರೀಬೇಕಾದ್ರೆ 5d1 6s2 ಅಂತ ಬರಿತೀವಿ. ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನಮ್. ನೌ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ cerium. Let us say electronic configuration of cerium. So cerium atomic number is 58. So up to 5p6 ಎಷ್ಟಿರುತ್ತೆ, 54 ಇರುತ್ತೆ. 54 ಅಂದರೆ xenon. ಸೊ ಇಲ್ಲಿ ತನಕ xenon ಅಂತ ಬರಿತೀವಿ. ಸೊ ಇಲ್ಲಿ ತನಕ xenon ಅಂತ ಬರಿತೀವಿ. ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ ಫೋರ್ ಎಲೆಕ್ಟ್ರಾನ್ಸ್, ರಿಮೈನಿಂಗ್ 4 ಎಲೆಕ್ಟ್ರಾನ್ಸ್ ಹೇಗೆ ಫಿಲ್ ಮಾಡ್ತೀರಾ 6s2. ನಂತರ ಆಕ್ಚುಲಿ 4f2 ಅಂತ ಬರೀಬೋದು ಅಂತ ನೀವು ಹೇಳ್ಬೋದು. ಬಟ್ 4fಗೆ 1 ಹೋಗುತ್ತೆ, 5dಗೆ 1 ಹೋಗುತ್ತೆ ಸೀರಿಯಂಗೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸ್ವಲ್ಪ ಎಕ್ಸೆಪ್ಷನ್ ಇದೆ ಅದು. ಸಿ ಆಕ್ಚುಲ್ ಆಗಿ 4fಗೆ 2 ಬಂದು 5dಗೆ 0 ಆಗಬೇಕಿತ್ತು. ಬಟ್ ಇಲ್ಲಿ ಹಾಗಾಗೋದಿಲ್ಲ. 4f ಒಂದು 5dಗೆ 1 ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 4f ಸಬ್ಶೆಲ್ದು ಎನರ್ಜಿ ಲೆವೆಲ್ಲು ಮತ್ತೆ 5d ಸಬ್ಶೆಲ್ದು ಎನರ್ಜಿ ಲೆವೆಲ್ಲು ಎರಡರದು ಕೂಡ ಎನರ್ಜಿ ಲೆವೆಲ್ಸ್ ಕಂಪೇರಬಲ್ ಆಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ ಟೇಕ್ಸ್ ಜಂಪ್ ಈಕ್ವಲಿ ಫ್ರಮ್ ಒನ್ ಆರ್ಬಿಟಲ್ ಟು ಅನದರ್ ಆರ್ಬಿಟಲ್, ಅಥವಾ ಡಿಲೋಕಲೈಸ್ ಆಗುತ್ತೆ ಎಲೆಕ್ಟ್ರಾನ್. ಸೊ ಅದಕ್ಕೆ 4f1 5d1 ಆಗಿರುತ್ತೆ ಅದು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ದೆನ್ ಇದಾದ ನಂತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೆರಿ ಈಸಿ. ಲೈಕ್ ಇಲ್ಲಿ ನೀವು ನೋಡ್ಬೋದು ಪ್ರಾಸಿಯೋಡೈಮಿಯಂ, ಇಲ್ಲಿ 4f3 5d0. ಇನ್ನು ಮುಂದೆ d0 ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ, d0 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 d0. ಸೊ ಇದು ಮೇಲೆ ಸಬ್ಸಿಕ್ವೆಂಟ್ ಆಗಿ ಒಂದೊಂದು ಎಲೆಕ್ಟ್ರಾನ್ ಆಡ್ ಆಗ್ತಾ ಬರುತ್ತೆ. 4f3 4f4 4f5 4f6 4f7. ಬಟ್ ಇಲ್ಲಿ 4f8 5d0 ಆಗಬೇಕಿತ್ತು. 4f8 5d0 ಆಗಬೇಕಿತ್ತು. ಬಟ್ ಒಂದು ಎಲೆಕ್ಟ್ರಾನು ಎಫ್ ಇಂದ ಡಿಗೆ ಶಿಫ್ಟ್ ಆದರೆ 4f7 d1 ಆಗುತ್ತೆ. ಆಸ್ ವಿ ನೋ ದಟ್ f7 ಅಂತಂದ್ರೆ ಹಾಫ್ ಫಿಲ್ ಅಂತ, ಬಿಕಾಸ್ f ಟೋಟಲಿ ಇಟ್ ಕ್ಯಾನ್ ಅಕೊಮಡೇಟ್ 14 electrons. ಸೊ half of 14 is 7. So 7 electron. As we know that half filled or fully filled orbitals are stable in nature. ಸೊ ಪ್ರತಿಯೊಂದು ಎಲಿಮೆಂಟ್ ಕೂಡ ಸ್ಟೇಬಲ್ ಆಗಿರೋದಕ್ಕೆ ಇಷ್ಟಪಡುತ್ತೆ. ಸೊ ಇಲ್ಲಿ ಹಾಫ್ ಫಿಲ್ ಆಗಿ ಸ್ಟೇಬಲ್ ಆಗೋದ್ರಿಂದ ಒಂದು ಎಲೆಕ್ಟ್ರಾನ್ ಅನ್ನ ಎಫ್ ಇಂದ ಡಿಗೆ ಡಿಲೋಕಲೈಸ್ ಮಾಡುತ್ತೆ ಅಥವಾ ಶಿಫ್ಟ್ ಮಾಡುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ this one gadolinium, very important. ಇದಾದ ನಂತರ ನೆಕ್ಸ್ಟ್ ಟ್ರೆಂಡ್ ಮತ್ತೆ ಫಾಲೋ ಆಗುತ್ತೆ. f9 f10 11 12 13 14 14 ಲಾಸ್ಟ್ ಒನ್ fully filled orbital highly stable. So you have to remember these 3-4 things. ಒಂದು ಲ್ಯಾಂಥನಮ್ ಎಫ್ ಅಲ್ಲಿ ಎಂಟರ್ ಆಗೋದಿಲ್ಲ ಎಲೆಕ್ಟ್ರಾನ್, ಬಿಕಾಸ್ ದಿಸ್ ಇಸ್ ನಾಟ್ ಆಕ್ಚುಲಿ ಲ್ಯಾಂಥನೈಡ್, ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲ ಇದು ಆಕ್ಚುಲಿ. ನೆಕ್ಸ್ಟ್ ಸೀರಿಯಂ, ಇಲ್ಲಿ ನಿಮಗೆ ಎಫ್ ಮತ್ತು ಡಿ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಗ್ಯಾಡೋಲಿನಿಯಮ್ ಮತ್ತು ಲ್ಯೂಟೇಷಿಯಂ. ಸೊ ಎಕ್ಸಾಮ್ ಅಲ್ಲಿ ದೇ ವಿಲ್ ಕಾನ್ಸಂಟ್ರೇಟ್ ಮಚ್ ಆನ್ ದೀಸ್ ಎಲಿಮೆಂಟ್ಸ್. ಓಕೆ, ರಿಮೆಂಬರ್ ದೀಸ್ ಥಿಂಗ್ಸ್. ದೆನ್ ವಿ ವಿಲ್ ಡಿಸ್ಕಸ್ electronic configuration of actinides. So very simple, same as that of lanthanides. So general electronic configuration radon, noble gas. ಇಲ್ಲಿ ತನಕ ನೀವು
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗಿಲ್ಲ, ಜಸ್ಟ್ ರಾಡಾನ್ ಅಂತ ಬರೆದ್ರೆ ಆಯಿತು. ದೆನ್ ನೆಕ್ಸ್ಟ್ ಆಕ್ಟಿನಾಯ್ಡ್ಸ್ ಅಲ್ಲಿ 5f ಸಬ್ಶೆಲ್ ಇರುತ್ತೆ, 5f 6d 7s. ಮೇಲ್ಗಡೆ ಸೇಮ್ 2 0 to 1 1 to 14, ಸೇಮ್ ಆಸ್ ದಟ್ ಆಫ್ ಲ್ಯಾಂಥನೈಡ್ಸ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೀತೀರಾ ಇದಕ್ಕೆ? ಸಿ ಫಸ್ಟ್ ಆಕ್ಟಿನೈಡ್ಸ್ ಅಂತಂದ್ರೆ 14 ಎಲಿಮೆಂಟ್ಸ್ ಫ್ರಮ್ ಥೋರಿಯಂ ಟು lawrencium, but actually lawrencium, thorium to lawrencium, actinium include ಆಗೋದಿಲ್ಲ. So first we'll start with actinium. Actinium electronic configuration ಹೇಗೆ? radon 6d1 7s2. Try this, it's very much easy. Same lanthanides ಹೇಗೆ ಡಿಸ್ಕಸ್ ಮಾಡಿದ್ವಿ ಅದೇ ತರ. ಥೋರಿಯಂ, ಥೋರಿಯಂ ಅಲ್ಲಿ ಏನು? ಆಕ್ಚುಯಲ್ ಆಗಿ ಥೋರಿಯಂ ಅಲ್ಲಿ ಏನಾಗಿರ್ಬೇಕಿತ್ತು ಅಂತಂದ್ರೆ 5f1 6d1 7s2 ಆಗಬೇಕಿತ್ತು. ಬಟ್ ಇಲ್ಲಿ ಥೋರಿಯಂ ಎಫ್ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಫ್ ಸಬ್ಶೆಲ್ ನ ಎಂಟರ್ ಆಗಲೇಬೇಕು. ಬಟ್ ಈ ಕೇಸಲ್ಲಿ ಎಫ್ ಸಬ್ಶೆಲ್ಲೇ ಇಲ್ಲ. ಯು ಕ್ಯಾನ್ ಅಬ್ಸರ್ವ್ ದಿಸ್. ಇಲ್ಲಿ 2 ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗ್ತಿದೆ? 6d ಗೆ ಎಂಟರ್ ಆಗ್ತಿದೆ. ಬಟ್ ಆಸ್ ಪರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಡೆಫಿನೇಷನ್ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗಬೇಕು? ಎಫ್ ಸಬ್ಶೆಲ್ ಗೆ ಎಂಟರ್ ಆಗಬೇಕು. ಬಟ್ ಇಲ್ಲಿ ಆಗ್ತಾ ಇಲ್ಲ. ಅದು ಒಂದು ಎಕ್ಸೆಪ್ಷನ್. ಥೋರಿಯಂ ಇಸ್ ಎನ್ ಎಕ್ಸೆಪ್ಷನ್ ಇನ್ ಎಫ್ ಬ್ಲಾಕ್ ಎಲಿಮೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದಟ್. ಯಾಕೆ ಅಂತ ಹೇಳಿದ್ರೆ ಸಿ ಇಲ್ಲೂ ಸೇಮ್ ಕೇಸ್. ಎಫ್ ಬ್ಲಾಕ್ ಅಂದ್ರೆ 5f ಆರ್ಬಿಟಲ್ ಇದೆಯಲ್ಲ, 5f ಈ ಕಡೆ 6d, 6d ಆರ್ಬಿಟಲ್ ಎನರ್ಜಿ 5f ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಎಲೆಕ್ಟ್ರಾನ್ ಕಡಿಮೆ ಎನರ್ಜಿ ಲೆವೆಲ್ ಕೂತ್ಕೊಂಡ್ಬಿಡುತ್ತೆ, ಅದು 5f ಗೆ ಹೋಗೋದಿಲ್ಲ. ಸೊ ಅದಕ್ಕೆ ಈ ಕೇಸಲ್ಲಿ 4f 5f ಗೆ ಎಲೆಕ್ಟ್ರಾನ್ ಎಂಟರ್ ಆಗ್ತಾ ಇಲ್ಲ, ಒಂದು ಎಕ್ಸೆಪ್ಷನ್. ನೆಕ್ಸ್ಟ್ ಟ್ರೆಂಡ್ ಫಾಲೋಸ್. ಪ್ರೊಟಾಕ್ಟಿನಿಯಂ ಇಂದ 5f2 3 f4 f6. ಇಲ್ಲೊಂದು ನೆನ್ಪಿಟ್ಟುಕೊಳ್ಳಿ, f7. ಇಲ್ಲಿ f7 ಯಾಕೆ f7 ಬಂತು? ಇಲ್ಲಿ f7 6d1 ಹಾಫ್ ಫಿಲ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ಅದಕ್ಕೆ 8 ಎಲೆಕ್ಟ್ರಾನ್ ಆಗಲ್ಲ, ಇಲ್ಲಿ 8 1 ಕೊಟ್ಬಿಡುತ್ತೆ, ಇಲ್ಲಿ 7 ಆಗುತ್ತೆ, ಹಾಫ್ ಫಿಲ್ ಆಗುತ್ತೆ, ಸೊ ಸ್ಟೇಬಲ್ ಆಗುತ್ತೆ. ನೆಕ್ಸ್ಟ್ 9 f10 f11 f12 f13 f14 f14. ಸೊ ಯು ಕ್ಯಾನ್ ರಿಮೆಂಬರ್ ದೀಸ್ ಥಿಂಗ್ಸ್ ಈಸಿಲಿ. ನಿಮ್ಗೆ ಇದರಲ್ಲಿ ಡೌಟ್ ಬಂತು ಅಂದ್ರೆ ಕೇಳ್ಬೋದು. ಸೊ ಇಲ್ಲಿ ಒಂದು ಥಿಂಗ್ ಏನು ನೆನ್ಪಿಟ್ಕೋಬೇಕು ಅಂದ್ರೆ ಇದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಮತ್ತೆ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಥೋರಿಯಂ ಎಕ್ಸೆಪ್ಷನ್. ದೆನ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ D1 D1 D1. ಸೊ ನಿಮಗೆ ಅಪ್ ಟು ನೆಪ್ಚೂನಿಯಂ ಎಲೆಕ್ಟ್ರಾನು 4f ಜೊತೆ ಡಿ ಕೂಡ ಎಂಟರ್ ಆಗುತ್ತೆ. ಬಟ್ ಲ್ಯಾಂಥನೈಡ್ಸ್ ಅಲ್ಲಿ D0 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 ಇರ್ತಿತ್ತು. ಬಟ್ ಇಲ್ಲಿ ಅಪ್ ಟು ನೆಪ್ಚೂನಿಯಂ D1 ಸಿಸ್ಟಮ್ ಇದೆ. ಯಾಕೆ ಅಂತ ಹೇಳಿದ್ರೆ ಸಿ ಫ್ರಮ್ ಆಕ್ಟಿನಿಯಂ ಟು ನೆಪ್ಚೂನಿಯಂ ಎನರ್ಜಿ ಲೆವೆಲ್ ದಟ್ ಈಸ್ 5f ಎನರ್ಜಿ ಲೆವೆಲ್ ಅಂಡ್ 6d ಎನರ್ಜಿ ಲೆವೆಲ್, ಅವೆರಡು ಕೂಡ ಆಲ್ಮೋಸ್ಟ್ ಸೇಮ್ ಇಲ್ಲಿ ತನಕ. ಸೊ ಅದಕ್ಕೆ ಎಲೆಕ್ಟ್ರಾನು ಇಲ್ಲಿಂದ ಇಲ್ಲಿ ಇರುತ್ತೆ ಅಥವಾ ಇಲ್ಲಿಂದ ಇಲ್ಲಿಗೆ ಡಿಲೋಕಲೈಸ್ ಆಗುತ್ತೆ, ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಿಮಗೆ ಡಿ ಯಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ರೀಸನ್ ಅಷ್ಟೇ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನೀವೇನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೀಸ್ ಟು ಎಲಿಮೆಂಟ್ಸ್, electronic configuration of this element and electronic configuration of this element. So ಇಷ್ಟು ನೆನ್ಪಿಟ್ಟುಕೊಂಡ್ರೆ well and good. Okay, so this is about electronic configuration of actinoids. So once ನಾನು ನಿಮಗೆ ನೇಮ್ನ ಪ್ರೊನೌನ್ಸ್ ಮಾಡ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು this is known as lanthanum, cerium, praseodymium, neodymium, promethium, samarium, europium, gadolinium, terbium, dysprosium, holmium, erbium, thulium, ytterbium, lutetium. ಸೊ ಇದು ನಿಮ್ಗೆ ಈಸಿ ಇದೆ. ಆಕ್ಟಿನಿಯಂ, ಥೋರಿಯಂ, ಪ್ರೊಟಾಕ್ಟಿನಿಯಂ, ಯುರೇನಿಯಂ, ನೆಪ್ಚೂನಿಯಂ, ಪ್ಲೂಟೋನಿಯಂ, ಅಮೆರಿಷಿಯಂ, ಕ್ಯೂರಿಯಂ, ಬೆರ್ಕೆಲಿಯಂ, ಕ್ಯಾಲಿಫೋರ್ನಿಯಂ, ಐನ್ಸ್ಟೀನಿಯಂ, ಫೆರ್ಮಿಯಂ, ಮೆಂಡಲಿವಿಯಂ, ನೊಬಿಲಿಯಂ, ಲಾರೆನ್ಷಿಯಂ.
you practice this. So I think in this session we have discussed a lot of things, introductory part. So I think we have discussed definition of F block elements, classification, lanthanides and actinides, and we discussed electronic configuration of lanthanides and also electronic configuration of actinides. By next session we will start with the properties of lanthanides, and then we will discuss properties of actinides, and then we will compare both of them, and we will discuss applications of F block elements. So thank you all.